ಹಾಯ್ ಸ್ನೇಹಿತರೆ, ನಾನಿವತ್ತು ನಿಮಗೆ ಒನ್ ಕ್ಲಿಕ್ಕಲ್ಲಿ ಆಲ್ ಮಾಡೆಲ್ನ ಅನ್ಲಾಕ್ ಮಾಡ್ಕೊಳ್ಳುವಂಥ ಲೇಟೆಸ್ಟ್ ಟೂಲ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಟೂಲ್ ನೇಮ್ ಬಂದ್ಬಿಟ್ಟು ಗ್ರಿಪ್ಪಿನ್ ಅನ್ಲಾಕ್ ಟೂಲ್ ಅಂತ. ಇದರಲ್ಲಿ ಆಲ್ ಮಾಡೆಲ್ನ ಅನ್ಲಾಕ್ ಮಾಡ್ಕೊಳ್ಬೋದು, MI ಅಕೌಂಟನ್ನು ರಿಮೂವ್ ಮಾಡ್ಕೊಳ್ಬೋದು, ಸ್ಯಾಮ್ಸಂಗ್ FRPನೂ ಸಹ ರಿಮೂವ್ ಮಾಡ್ಕೊಳ್ಬೋದು. ಈ ಟೂಲನ್ನು ಹೇಗೆ ಯೂಸ್ ಮಾಡೋದಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಇದರಲ್ಲಿ ತುಂಬಾ ಆಪ್ಷನ್ನ ಕೊಟ್ಟಿದ್ದಾರೆ. ಹಾಗೆ ಅನ್ಲಾಕ್ ಟೂಲಲ್ಲಿ ಮತ್ತು UMT ಟೂಲಲ್ಲಿ ಆಗದೇ ಇರುವಂಥ ಕೆಲವೊಂದು ಮಾಡೆಲನ್ನು ಈ ಟೂಲಲ್ಲಿ ಅನ್ಲಾಕ್ ಮಾಡ್ಕೊಳ್ಬೋದು. ಆ ಮಾಡೆಲ್ಸ್ ಯಾವುದಂತನೂ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಕೊಲ್ಕೊಮೊ ಆಪ್ಷನ್ನಲ್ಲಿ ಯಾವ್ಯಾವ ಮಾಡೆಲನ್ನು ಕೊಟ್ಟಿದ್ದಾರೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದರಲ್ಲಿ ಸ್ಯಾಮ್ಸಂಗ್ FRPನ ರಿಮೂವ್ ಮಾಡ್ಕೊಳ್ಬೋದು. ಸ್ಯಾಮ್ಸಂಗ್ FRPನ ರಿಮೂವ್ ಮಾಡ್ಕೊಳ್ಳೋದಾದರೆ ಮೊಬೈಲನ್ನು ಐಡಲ್ ಮೋಡಿಗೆ ಕನೆಕ್ಟ್ ಮಾಡ್ಕೊಳ್ಬೇಕು. ಹಾಗೆ FRPನ ಲಾಕ್ ರಿಮೂವ್ ಮಾಡ್ಕೊಳ್ಬೋದು, MI ಅಕೌಂಟನ್ನು ರಿಮೂವ್ ಮಾಡ್ಕೊಳ್ಬೋದು, ಸ್ಯಾಮ್ಸಂಗ್ ಸೆಟ್ಟನ್ನು ಮಾಡ್ಕೊಳ್ಬೋದು ಸೇಫ್ ಮೋಡಲ್ಲಿ. ಇನ್ನೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳಿದರೆ ಸ್ಕ್ರೀನ್ ಲಾಕನ್ನು ರಿಮೂವ್ ಮಾಡ್ಕೊಳ್ಬೋದು. ಡಾಟಾ ಸೇಫಲ್ಲಿ ಯಾವುದೇ ವೀಡಿಯೋಸ್ ಫೋಟೋಸ್ನ ಫಾರ್ಮೇಟ್ ಮಾಡ್ಕೊಳ್ಳದೆ ಸೇಫಲ್ಲಿ ಸಹ ಸ್ಕ್ರೀನ್ ಲಾಕನ್ನು ರಿಮೂವ್ ಮಾಡ್ಕೊಳ್ಬೋದು. ಇದರಲ್ಲಿ ಸಪೋರ್ಟ್ ಆಗುವಂಥ ಮಾಡೆಲ್ಸ್ ಅಂತ ಹೇಳಿದರೆ ವಿವೋ, ರಿಯಲ್ಮಿ, ಓಪ್ಪೋ 3 ಮಾಡೆಲ್ಸ್ ಕೊಟ್ಟಿದ್ದಾರೆ. ಇನ್ನೊಂದು ಆಪ್ಷನ್ ಅಂತ ಹೇಳಿದ್ರೆ ಇದರಲ್ಲಿ ಫ್ಲಾಶ್ ಸಹ ಮಾಡ್ಕೊಳ್ಬಹುದು. ಫ್ಲಾಶ್ ಅನ್ನ ಮಾಡ್ಕೊಳ್ಳೋದು ಹೇಗಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದರಲ್ಲಿ ಸ್ಯಾಮ್ಸಂಗ್, ಒನ್ ಪ್ಲಸ್ ಮತ್ತೆ ರೆಡ್ಮಿ ಆಪ್ಷನ್ ಅನ್ನು ಕೊಟ್ಟಿದ್ದಾರೆ, ಮತ್ತೆ ರಿಯಲ್ಮಿ ಆಪ್ಷನ್ ಅನ್ನು ಕೊಟ್ಟಿದ್ದಾರೆ, ಹಾಗೆ ಓಪ್ಪೋ ಆಪ್ಷನ್ ಅನ್ನು ಸಹ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ ಮೀಡಿಯಾಟೆಕ್ ಆಪ್ಷನ್ ಅಲ್ಲಿ ಯಾವ್ಯಾವ ಮಾಡೆಲ್ ನ ಕೊಟ್ಟಿದ್ದಾರೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೀಡಿಯಾಟೆಕ್ ಆಪ್ಷನ್ ಅಲ್ಲಿ ಫೈಲ್ ಅನ್ನ ರೀಡ್ ಮಾಡ್ಕೊಳ್ಬಹುದು, ಸ್ಕೆಟರ್ ಫೈಲ್ ಅನ್ನ, ಹಾಗೆ ಬೂಟ್ ಲೋಡರ್ ಅನ್ನ ಅನ್ಲಾಕ್ ಮಾಡ್ಕೊಳ್ಬಹುದು. ಇನ್ನೊಂದು ಆಪ್ಷನ್ ಅಂತ ಹೇಳಿದ್ರೆ MI ಅಕೌಂಟ್ ಅನ್ನು ಸಹ ಇದರಲ್ಲಿ ರಿಮೂವ್ ಮಾಡ್ಕೊಳ್ಬಹುದು. MI ಅಕೌಂಟ್ ಅನ್ನ ರಿಮೂವ್ ಮಾಡ್ಕೊಳ್ಬಹುದು, ರಿಮೂವ್ FRP ನ ಮಾಡ್ಕೊಳ್ಬಹುದು ಆಲ್ ಬ್ರ್ಯಾಂಡ್ ಅಲ್ಲಿ, ಮತ್ತೆ ರಿಮೂವ್ FRP ಸ್ಯಾಮ್ಸಂಗ್ ಸಹ ಮಾಡ್ಕೊಳ್ಬಹುದು. ಇದೊಂದು ಬೆಸ್ಟ್ ಆಪ್ಷನ್. ಈ ಟೂಲ್ ಅಲ್ಲಿ ಎಲ್ಲ ಮಾಡೆಲ್ ಅನ್ನು ಅನ್ಲಾಕ್ ಮಾಡ್ಕೊಳ್ಳುವಂತ ಮೆಥಡ್ ಅನ್ನು ಕೊಟ್ಟಿದ್ದಾರೆ. ರಿಮೂವ್ MDM ಅನ್ನು ಮಾಡ್ಕೊಳ್ಬಹುದು, ಅದು ಟೆಕ್ನೋ, ಇನ್ಫಿನಿಕ್ಸ್ ಮತ್ತೆ ವಿವೋ ಆಪ್ಷನ್ಗೆ ಕೊಟ್ಟಿದ್ದಾರೆ. RPMB ಅನ್ನು ಕ್ಲಿಯರ್ ಮಾಡ್ಕೊಳ್ಬಹುದು, ಇದರಲ್ಲಿ ರಿಸ್ಟೋರ್ ಮಾಡ್ಕೊಳ್ಬಹುದು, ಮತ್ತೆ ಡೆಮೋ ಮೋಡ್ ಅನ್ನು ರಿಮೂವ್ ಮಾಡ್ಕೊಳ್ಬಹುದು. ರೀಸೆಟ್ ಆಪ್ಷನ್ ಅಲ್ಲಿ ಫ್ಯಾಕ್ಟರಿ ರೀಸೆಟ್ ಅನ್ನ ಸೇಫ್ ಅಲ್ಲಿ ಮಾಡಬಹುದು. ಜನರಲ್ ಆಪ್ಷನ್ ಅಂತ ಹೇಳಿದ್ರೆ ಮಿಡಿಟೆಕ್ ಪ್ರೊಸೆಸರ್ ಇರುವಂತ ಆಲ್ ಮಾಡೆಲ್ ಅನ್ನ ಒಂದೇ ಆಪ್ಷನ್ ಅಲ್ಲಿ ಮಾಡ್ಕೊಳ್ಬಹುದು. ಹಾಗೆ ಇನ್ನೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳಿದ್ರೆ ಓಪ್ಪೋ, ವಿವೋ, ರಿಯಲ್ಮಿದು ನೋ ಡಾಟಾ ಲಾಸ್, ಯಾವುದೇ ವಿಡಿಯೋಸ್ ಫೋಟೋಸ್ ನ ಫಾರ್ಮ್ಯಾಟ್ ಮಾಡ್ಕೊಳ್ಳದೆ ಸೇಫ್ ಅಲ್ಲಿ ಸಹ MTK ಆಪ್ಷನ್ ಅಲ್ಲೂ ಸ್ಕ್ರೀನ್ ಲಾಕ್ ಅನ್ನ ರಿಮೂವ್ ಮಾಡ್ಕೊಳ್ಳುವಂತ ಮೆಥಡ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಸ್ಯಾಮ್ಸಂಗ್ KG ಲಾಕ್ ಅನ್ನು ಮಾಡ್ಕೊಳ್ಬಹುದು. ಹಾಗೆ IMI ರೀಡ್ ಅನ್ನು ಮಾಡ್ಕೊಳ್ಬಹುದು. ಇದರಲ್ಲಿ IMI ರಿಸ್ಟೋರ್ ಅನ್ನ ಮಾಡ್ಕೊಳ್ಬಹುದು, ಬ್ಯಾಕಪ್ ಅನ್ನ ಸಹ ಮಾಡ್ಕೊಳ್ಬಹುದು. ಈ ಆಪ್ಷನ್ ಸ್ಟಾರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಇದೊಂದು ಬೆಸ್ಟ್ ಆಪ್ಷನ್. ಈ ಟೂಲ್ ಅಲ್ಲಿ ಎಲ್ಲ ಮಾಡೆಲ್ ಅನ್ನು ಅನ್ಲಾಕ್ ಮಾಡ್ಕೊಳ್ಳೋ ಮೆಥಡ್ ಅನ್ನ ಕೊಟ್ಟಿದ್ದಾರೆ. ಹಾಗೆ SPD ಆಪ್ಷನ್ ಅಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೆ SPD ಟೂಲ್ ಅಲ್ಲಿ ಸೆಲೆಕ್ಟ್ ಆಗುವಂತ ಆಪ್ಷನ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅನ್ಲಾಕ್ ಟೂಲ್ ಅಲ್ಲಿ ಮತ್ತೆ UMT ಟೂಲ್ ಅಲ್ಲಿ ಆಗದಿರೋ ಮಾಡೆಲ್ಸ್ ಅಂತ ಹೇಳಿದ್ನಲ್ಲ, ಆ ಮಾಡೆಲ್ ಐಟೆಲ್ ಮಾಡೆಲ್ಸ್ ಅನ್ನ ಇದರಲ್ಲಿ ಪ್ರತಿಯೊಂದು ಮಾಡೆಲ್ಸ್ ಅನ್ನ ಕೊಟ್ಟಿದ್ದಾರೆ. ನಮಗೆ ಯಾವ ಮಾಡೆಲ್ ಬೇಕಂತ ಸೆಲೆಕ್ಟ್ ಮಾಡ್ಕೊಂಡು FRP ನ ರಿಮೂವ್ ಮಾಡ್ಕೊಳ್ಬಹುದು, ಮತ್ತೆ ಸ್ಕ್ರೀನ್ ಲಾಕ್ ಅನ್ನ ರಿಮೂವ್ ಮಾಡ್ಕೊಳ್ಬಹುದು. ಯಾಕಂತ ಹೇಳಿದ್ರೆ ಅನ್ಲಾಕ್ ಟೂಲ್ ಅಲ್ಲಿ ಮತ್ತೆ UMT ಟೂಲ್ ಅಲ್ಲಿ ಆ ಆಪ್ಷನ್ ಕೊಟ್ಟಿಲ್ಲ, ಒಂದೊಂದು ಮಾಡೆಲ್ ನ ಮಾತ್ರ ಕೊಟ್ಟಿದ್ದಾರೆ. ಆ ಮಾಡೆಲ್ ಅಷ್ಟೇ ರಿಮೂವ್ ಮಾಡ್ಕೊಳ್ಬಹುದು. ಇದರಲ್ಲಿ ಸ್ಯಾಮ್ಸಂಗ್ ಅನ್ನು ರಿಮೂವ್ ಮಾಡ್ಕೊಳ್ಬಹುದು, ಓಪ್ಪೋ ಮತ್ತೆ ಲಾವನ್ನು ರಿಮೂವ್ ಮಾಡ್ಕೊಳ್ಬಹುದು, ಮತ್ತೆ ಬೂಟ್ ಲೋಡರ್ ಅನ್ನು ಅನ್ಲಾಕ್ ಮಾಡ್ಕೊಳ್ಬಹುದು. ಹಾಗೆ ರೆಡ್ಮಿ ಆಪ್ಷನ್ ಅಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ತಿಳಿಸ್ತಾ ಹೋಗ್ತೀನಿ. ರೆಡ್ಮಿ ಆಪ್ಷನ್ ಅಲ್ಲಿ IMI ನ ರೀಡ್ ಮಾಡ್ಕೊಳ್ಬಹುದು, ಮತ್ತೆ IMI ನ ರೈಟ್ ಮಾಡ್ಕೊಳ್ಬಹುದು. ಹಾಗೆ ಪಾಸ್ಪೋರ್ಟ್ ಮೋಡ್ ಆಪ್ಷನ್ ಅಲ್ಲಿ ಸ್ಕ್ರೀನ್ ಲಾಕ್ ಅನ್ನ ರಿಮೂವ್ ಮಾಡ್ಕೊಳ್ಬಹುದು, MTK ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು FRP ನ ರಿಮೂವ್ ಮಾಡ್ಕೊಳ್ಬಹುದು, ಬೂಟ್ ಲೋಡರ್ ಅನ್ನ ಅನ್ಲಾಕ್ ಮಾಡ್ಕೊಳ್ಬಹುದು. ಹಾಗೆ ಪಾಸ್ಪೋರ್ಟ್ ಫ್ಲಾಶರ್ ಅಂತ ಹೇಳಿದ್ರೆ ಪೋಕೋ X3 ಪ್ರೋದಲ್ಲಿ IMI ನ ಚೇಂಜ್ ಮಾಡ್ಕೊಂಡು ಮತ್ತೆ MMC ನ ಚೇಂಜ್ ಮಾಡ್ಕೊಂಡ್ರೆ, UFS ನ ಚೇಂಜ್ ಮಾಡ್ಕೊಂಡ್ರೆ ಇದರಲ್ಲಿ ಫೈಲ್ ಅನ್ನ ಲೋಡ್ ಮಾಡ್ಕೊಂಡು ಫ್ಲಾಶ್ ಮಾಡ್ಕೊಳ್ಬಹುದು. ಮತ್ತೆ ಇದರಲ್ಲಿ ಯಾವ್ಯಾವ ಮಾಡೆಲ್ ಅಂತ ಸಹ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ರೆಡ್ಮಿ ನೋಟ್ 10T ಮಾಡ್ಕೊಳ್ಬಹುದು, ನೋಟ್ 10 Pro ಮಾಡ್ಕೊಳ್ಬಹುದು, 9C ಮಾಡ್ಕೊಳ್ಬಹುದು, ಪೋಕೋ C3 ಮಾಡ್ಕೊಳ್ಬಹುದು. ಹಾಗೆ ಪೋಕೋ X2 ಸಹ ಮಾಡ್ಕೊಳ್ಬಹುದು. ಫ್ಲಾಶ್ ಮಾಡ್ಕೊಳ್ಳುವಂತ ಆಪ್ಷನ್ ಕೊಟ್ಟಿದ್ದಾರೆ. MI ಅಕೌಂಟ್ ಅನ್ನ ರಿಮೂವ್ ಮಾಡ್ಕೊಳ್ಬಹುದು, FRP ನ ಬೈಪಾಸ್ ಮಾಡ್ಕೊಳ್ಬಹುದು. ಹಾಗೆ ಆಂಡ್ರಾಯ್ಡ್ ಆಪ್ಷನ್ ನಲ್ಲಿ ಯಾವ್ಯಾವ್ದನ್ನ ಕೊಟ್ಟಿದ್ದಾರೆ ಅಂತ ತಿಳಿಸ್ತಾ ಹೋಗ್ತೀನಿ. ಇದರಲ್ಲಿ ಡಿಸೇಬಲ್ ಮಾಡಬಹುದು, OTA ಆಪ್ಷನ್ ಅನ್ನ ಡಿಸೇಬಲ್ ಮಾಡಬಹುದು. ಒನ್ ಪ್ಲಸ್ ಇದು ಮಾಡ್ಕೊಳ್ಬಹುದು, ಟೆಕ್ನೋ ಹಾಗೆ ರೆಡ್ಮಿ, ರಿಯಲ್ಮಿದು OTA ಫೈಲ್ ಅನ್ನ ಡಿಸೇಬಲ್ ಮಾಡ್ಕೊಳ್ಬಹುದು. ಹಾಗೆ ಸ್ಯಾಮ್ಸಂಗ್ ಮತ್ತೆ ಇನ್ಫಿನಿಕ್ಸ್, ವಿವೋ ಮಾಡೆಲ್ ಇದು ಕೊಟ್ಟಿದ್ದಾರೆ. ಇನ್ನೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳಿದ್ರೆ MDM ಅಡ್ಮಿನ್ ಆಪ್ಷನ್ ಅನ್ನ ರಿಮೂವ್ ಮಾಡ್ಕೊಳ್ಬಹುದು. MDM ಅಂತ ಹೇಳಿದ್ರೆ ಕೆಲವೊಂದು ಟ್ಯಾಬ್ ಅಲ್ಲಿ ಈ ತರ ಪ್ರಾಬ್ಲಮ್ ಬರುತ್ತೆ. ಟ್ಯಾಬ್ ಆಟೋ ರಿಸ್ಟಾರ್ಟ್ ಆಗ್ತಾ ಇರುತ್ತೆ, ಒಂದು 10 ಮಿನಿಟ್ಸ್ ಬಿಟ್ಟು ಫ್ಯಾಕ್ಟರಿ ರಿಸೆಟ್ ಆಗುತ್ತೆ ಆಟೋಮೆಟಿಕ್. ಆ ತರದ್ನ ಸ್ಟಾಪ್ ಮಾಡ್ಕೊಳ್ಳುವಂತ ಆಪ್ಷನ್ ಇದರಲ್ಲಿ ಕೊಟ್ಟಿದ್ದಾರೆ. ಮಾಡೆಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಜನರಲ್ ಅಡ್ಮಿನ್ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡು ಐಟೆಲ್ ನ ಮಾಡ್ಕೊಳ್ಬಹುದು, ಗೂಗಲ್ ಪಿಕ್ಸೆಲ್ ಅನ್ನ ಮಾಡ್ಕೊಳ್ಬಹುದು, MI ಅಕೌಂಟ್ ಅನ್ನ ರಿಮೂವ್ ಮಾಡ್ಕೊಳ್ಬಹುದು. ಹಾಗೆ ಡಿಸೇಬಲ್ ಡೆಮೋ ಮೋಡ್ ಅನ್ನು ಸಹ ಮಾಡ್ಕೊಳ್ಬಹುದು. ಅದರಲ್ಲಿ ಓಪ್ಪೋ ಮತ್ತೆ ರಿಯಲ್ಮಿ, LG ಮಾಡೆಲ್ ಅನ್ನು ಕೊಟ್ಟಿದ್ದಾರೆ.
ಹಾಗೆ ರಿಬೂಟ್ ಮೋಡನ್ನ ಮಾಡ್ಕೊಳ್ಬೋದು, ಡೌನ್ಲೋಡ್ ಮೋಡನ್ನ ಮಾಡ್ಕೊಳ್ಬೋದು. ಸ್ಯಾಮ್ಸಂಗ್ ಅಲ್ಲಿ ಏನೇನು ಆಪ್ಷನ್ ಕೊಟ್ಟಿದ್ದಾರೆ ಅಂತ ತಿಳಿಸ್ತಾ ಹೋಗ್ತೀನಿ. ಸ್ಯಾಮ್ಸಂಗ್ ಅಲ್ಲಿ ಫೈಲ್ ಅನ್ನ ರೀಡ್ ಮಾಡ್ಕೊಳ್ಬೋದು, ಹಾಗೆ ರಿಮೂವ್ ಅಕೌಂಟ್ ಅನ್ನ ಮಾಡ್ಕೊಳ್ಬೋದು, FRP ನ ರೀಸೆಟ್ ಮಾಡ್ಕೊಳ್ಬೋದು, ಹಾಗೆ ರಿಬೂಟ್ ಟು ಡೌನ್ಲೋಡ್ ಮೋಡ್ ADB ಮೋಡಿಗೆ ಕನೆಕ್ಟ್ ಮಾಡ್ಕೊಳ್ಬೋದು ಮೊಬೈಲ್ ಅನ್ನ. ರಿಮೂವ್ FRP ನ ADB ಮೋಡ್ ಅಲ್ಲಿ ಮಾಡ್ಕೊಳ್ಬೋದು. ಹಾಗೆ ಸ್ಯಾಮ್ಸಂಗ್ ಅನ್ನ ಫ್ಲಾಶ್ ಸಹ ಮಾಡ್ಕೊಳ್ಬೋದು. ಸಿಂಗಲ್ ಫೈಲ್ ಅಲ್ಲೂ ಸಹ ಫ್ಲಾಶ್ ಮಾಡ್ಕೊಳ್ಬೋದು, 4 ಫೈಲ್ ಅಲ್ಲೂ ಸಹ ಫ್ಲಾಶ್ ಮಾಡ್ಕೊಳ್ಬೋದು. ಫ್ಲಾಶ್ ಮಾಡ್ಕೊಳ್ಳುವಂತ ಮೆಥಡ್ ಅನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಜನರಲ್ ಆಪ್ಷನ್ ಅಲ್ಲಿ ಏನೇನ ಕೊಟ್ಟಿದ್ದಾರೆ ಅಂತ ತಿಳಿಸ್ತಾ ಹೋಗ್ತೀನಿ. ಇದರಲ್ಲಿ ಅನ್ಲಾಕ್ ಅನ್ನ ಮಾಡ್ಕೊಳ್ಬೋದು, ಡೈರೆಕ್ಟ್ ಆಗಿ ಸಿಮ್ ಅನ್ಲಾಕ್ ಅನ್ನ ಮಾಡ್ಕೊಳ್ಬೋದು. ಗೂಗಲ್ ಪಿಕ್ಸೆಲ್ ಇದು ಸಿಮ್ ಲಾಕ್ ಅನ್ನ ರಿಮೂವ್ ಮಾಡ್ಕೊಳ್ಬೋದು. ಸ್ಯಾಮ್ಸಂಗ್ ADB ನ ಎನೇಬಲ್ ಮಾಡ್ಕೊಳ್ಬೋದು, ಡೈರೆಕ್ಟ್ ಆಗಿ FRP ನ ಅನ್ಲಾಕ್ ಮಾಡ್ಕೊಳ್ಬೋದು. ಹಾಗೆ ಟೆಸ್ಟ್ ಮೋಡಲ್ಲೂ ಸಹ FRP ನ ಅನ್ಲಾಕ್ ಮಾಡ್ಕೊಳ್ಬೋದು. MTK ನ ಓಡಿನ್ ಮೋಡಲ್ಲೂ ಸಹ FRP ನ ಅನ್ಲಾಕ್ ಮಾಡ್ಕೊಳ್ಬೋದು. ಆಲ್ ಮಾಡಲ್ FRP ನ ಅನ್ಲಾಕ್ ಮಾಡ್ಕೊಳ್ಬೋದು. MTP ಆಪ್ಷನ್ ಅಲ್ಲಿ FRP ನ ರಿಮೂವ್ ಮಾಡ್ಕೊಳ್ಳುವಂತ ಆಪ್ಷನ್ ನ ಕೊಟ್ಟಿದ್ದಾರೆ. ಫಾರ್ಮೆಟ್ ಅನ್ನ ಮಾಡ್ಕೊಳ್ಬೋದು ಸ್ಯಾಮ್ಸಂಗ್ ಅನ್ನ ಇದರಲ್ಲಿ. ಇನ್ನೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳಿದ್ರೆ, ಆಪಲ್ ಅನ್ನ ಯಾರಾದ್ರೂ ಸ್ಕ್ರೀನ್ ಲಾಕ್ ಅನ್ನ ರಿಮೂವ್ ಮಾಡ್ಕೊಳ್ಳೋರು ಇದ್ರೆ ಈ ಟೂಲ್ ಅನ್ನ ಯೂಸ್ ಮಾಡ್ಕೊಂಡು ರಿಮೂವ್ ಮಾಡ್ಕೊಳ್ಬೋದು. ಹಾಗೆ ಈ ಟೂಲ್ ಅನ್ನ ಯಾರಾದ್ರೂ ತಗೊಳ್ಳೋರು ಇದ್ರೆ ನನಗೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ನಂಬರ್ ಅನ್ನ ಕಳಿಸಿ. ಇದರಲ್ಲಿ ಡಾಟಾನ ಎರೇಸ್ ಮಾಡ್ಕೊಳ್ಬೋದು, ಐಫೋನ್ ಇದು. ಡಿಸೇಬಲ್ OT ಅನ್ನ ಮಾಡ್ಕೊಳ್ಬೋದು. ಕೋಲ್ಕಮೋ ಆಪ್ಷನ್ ಅಲ್ಲಿ ಫ್ಲಾಶ್ ಮಾಡ್ಕೊಳ್ಳುವಂಥದ್ದು ನಿಮಗೆ ಬೇಕಿದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆಸೇಜ್ ಅನ್ನ ಮಾಡಿ, ನಾನು ನಿಮಗೆ ಫ್ಲಾಶ್ ಮಾಡುವಂತ ವಿಡಿಯೋನು ಹಾಕ್ತೀನಿ.